ಖಂಡಿತವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮ್ಗೆ, ಈ ತರ ಯಾರು ಒಂದು ಮಸಾಲೆ ಮಾಡಿಲ್ಲ. ಹೌದು ಹೌದು. ಅದು ಲಡ್ಡುಗೆ ನೋಡಿ ಈ ಹದ ಬಂದ್ರೆ ಸಾಕು. ಈ ಹದಕ್ಕೆ ಬರ್ಬೇಕಾ? ತಿರುಚಿಯ ಘಮ ಬರ್ತಾ ಇದೆ ನೋಡಿ. ಆಹಾ, ಒಳ್ಳೆ ಕಾಳು. ಈ ಬೂಂದಿಯಲ್ಲೇ ರುಚಿಯ ನಾಂದಿ. ಪ್ರಯತ್ನ ಸಫಲ. ಸೂಪರ್. ಎಷ್ಟು ಭವ್ಯವಾಗಿ ಕಾಣ್ತಾ ಇದೆ ಅಂದ್ರೆ ಆ ದೇವರೇ ಹಂಗೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ದೇವರು ಆಶೀರ್ವಾದ ಮಾಡಿದ್ದಾನೆ. ನಮಸ್ಕಾರ ವಿಶ್ವಬಂಧುಗಳೇ. ನೋಡಿ ಏನಂತೀರಾ, ತಿರುಪತಿ ಪ್ರಸಾದ ಲಡ್ಡು. ಚೇತನ್ ರಾವ್ ಅವರು ತಿರುಪತಿಗೆ ಹೋಗಿದ್ರು. ಅದು ಬಂದ ತಕ್ಷಣ ಫಸ್ಟ್ ನಮಗೆ ಒಂದು ಲಡ್ಡು ಕೊಟ್ಬಿಟ್ರು. ಆಹಾ, ಎಂಥ ರುಚಿ ಅಂತೀರಿ. ಹಂಗೆ ಮೈಂಡಲ್ಲಿ ಬಂತು, ಇಂಥ ಅದ್ಭುತವಾದ ಪ್ರಸಾದ ನೀವು ಕೊಟ್ಟಿರಿ. ಈ ಥರದ್ದೇ ನಿಮ್ಮ ಕೈ ರುಚಿಯಲ್ಲಿ ಪ್ರಸಾದ ಥರ ಇರೋ ಒಂದು ಲಡ್ಡು ಮಾಡಿ ತೋರಿಸಿ ಅಂತ. ಬನ್ನಿ ಹಾಗಾದರೆ, ಯಾಕೆ ಮಾತಾಡೋದು, ಮಾತು ಗೀತು ಬೇಡ ಬೇಡ, ತುಪ್ಪ ಹಾಕಿ ಅದ್ಭುತವಾದ ಒಂದು ಲಡ್ಡು ತೋರಿಸ್ತೀನಿ. ತಿರುಪತಿ ಲಡ್ಡು ನೆನಪಾಗಬೇಕು ಅಂತ ಹೇಳಿದರು. ಬನ್ನಿ ಹೆಂಗೆ ಮಾಡ್ತಾರೆ ನೋಡ್ಬಿಡೋಣ. ಪ್ರಸಾದ ರೂಪದ ಒಂದು ಲಡ್ಡು ನೋಡ್ಬಿಡೋಣ. ಸರ್ ನಮಸ್ಕಾರ. ಓಕೆ, ತಿರುಪತಿಗೆ ಹೋಗಿ ಬಂದ್ರಿ, ಎಂಥ ಲಡ್ಡು ಕೊಟ್ರಿ. ಅದ್ಭುತವಾದ ಅಮೃತ ಸಮಾನ ಒಂದು ಪ್ರಸಾದ ಅದು. ಅದ್ರ ಸಮಾನ ಇಲ್ಲೇ ಇಲ್ಲ, ಜಗತ್ತಿನಲ್ಲೇ ಇಲ್ಲ. ಖಂಡಿತ ಸರ್. ನಾನು ಹೇಳೋದು ಒಂದು, ಮನುಷ್ಯರು ಮೋಸ ಮಾಡ್ಬೋದು, ಭಗವಂತಂಗೆ ಮಾಡೋಕ್ಕಾಗತ್ತಾ? ಹೌದು, ಭಗವಂತ ನೋಡ್ತಾನೆ ಇರ್ತಾನಲ್ವಾ. ದೋಸೆ ಮುಕ್ತ ಆಗ್ತಂಗೆ ಲೈಫ್ ಅಂತಾರೆ. ಹೌದು, ಯಾರು ಯಾವನ ಏನೇನು ಹೇಳಿದ್ರು ಅದು ಬೆರೆಸ್ರು ಇದು ಬೆರೆಸ್ರು ತುಪ್ಪಕ್ಕೆ, ಹಂಗಾಗೋಯ್ತು ಹಿಂಗಾಯ್ತು ಅಂತ. ಸರ್ವಾಂತರ್ಯಾಮಿ ಲೋಕಾತ್ರಿಪತಿ ಅವರು. ನಮ್ಮ ಅಪ್ಪಂಗೆ ಎಲ್ಲಿ ಸಾಟಿನೇ ಇಲ್ಲ. ಅದಕ್ಕೆ ನೀವು ಅಂದ ತಕ್ಷಣ ಶ್ರೀನಿವಾಸ ದೇವ್ರನ್ನ ನೆನೆಸ್ಕೊಂಡು, ವೆಂಕಟೇಶ್ವರನ್ನ ನೆನೆಸ್ಕೊಂಡು ಒಂದು ಸಣ್ಣ ಪ್ರಯತ್ನ, ತಿರುಪತಿ ಲಡ್ಡು CSR ಹೇಗೆ ಮಾಡ್ತಾರೆ ಅಂತ. ತಿರುಪತಿ ಲಡ್ಡು ಥರದ ಇಲ್ಲಿ ಒಂದು ಪ್ರಯತ್ನ ನಾವು ಮಾಡಿ ನೋಡ್ಬಿಡೋಣ ಅಂತ. ನೀವು ಕೇಟ್ರಿಂಗ್ ಅಲ್ಲಿ ನಾವ್ ಹೇಗ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಬಿಡೋಣ. ಸಡನ್ ಆಗಿ ನೀವು ಕೇಳಿದ ತಕ್ಷಣ ಅದನ್ನೇ ಮಾಡೋಣ ಅಂತ ಡಿಸಿಷನ್ ತಗೊಂಡಿದೀವಿ. ಸೊ ಮದುವೆ ಮನೆಯಲ್ಲಿ ತಿರುಪತಿ ಲಡ್ಡು ನೆನಪಿಗೆ ಬರ್ತದೆ. ನಾಡಿದ್ದಿದೆ, ಇದೇ ತರ ಮಾಡ್ಕೊಡ್ತೀವಿ. ಆರ್ಡರ್ ಮಾಡಿದ್ದಾರೆ. ಹಾಗಾದ್ರೆ ನಾವು ನೀವು ಆರ್ಡರ್ ಮಾಡ್ಬಿಡೋಣ ಇವತ್ತು. ಮನೇಲೂ ಮಾಡ್ಕೋಬಹುದು, ನೋಡ್ಬಿಡೋಣ. ಏನೇ ಆಗ್ಲಿ ನಾವು ಅನ್ನಪೂರ್ಣೇಶ್ವರಿ ನೆಂದು ಮಾಡ್ತೀವಿ ಪ್ರತಿಯೊಂದು ಅಡುಗೆನು. ಇದು ತಿಮ್ಮಪ್ಪ ಅದರಿಂದ ಕಲ್ಯಾಣ ಅಮೃತಗಾತ್ರಾಯ ಕಾಮಿನಾಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಅಂತ ಹೇಳಿ ಶುರು ಮಾಡೋಣ. ತಿಮ್ಮಪ್ಪನ ಯಾಕೋತಾ ಅವೆಲ್ಲ ಪ್ರಯತ್ನ ಮಾಡೋದೇ ಕಷ್ಟ. ಪ್ರಯತ್ನ ಆಗ್ಬೇಕಲ್ಲ, ದೇವ್ರ ಮೇಲೆ ಹೊರೆ ಹಾಕ್ಬಿಟ್ಟು ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಯಾವುದೇ ಒಂದ್ಸಲ ನಾನು ಈ ತಿರುಪತಿ ಲಾಡು ಮಾಡ್ಬೇಕಾದ್ರೆ ಈ ಮಂತ್ರ ಹೇಳೇ ಮಾಡೋದು. ಅದಕ್ಕೋಸ್ಕರ ತೋರಿಸ್ತೀನಿ. ನಾವು ಅಲ್ಲೂ ಹಾಕ್ತಿರೇನೇನೋ, ನಾನೊಂಥರ ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಹಾಕಿ ಮಾಡುವಂಥದ್ದು ಇದೆ, ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಯಾವ ರೀತಿ ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋದು ನೋಡಿ. ಇದಕ್ಕೆ ಸ್ಪೆಷಲ್ ಏನಂತಂದ್ರೆ ಏಲಕ್ಕಿ, ಜಾಪತ್ರೆ, ಜಾಕಾಯಿ, 4 ಲವಂಗ, ಪಚ್ಕರ್ಪುರ. ಇದು ಒಂದು ಫ್ಲೇವರ್ಗೆ ಹುರಿದು ಮಾಡೋ ಅಂಥದ್ದು ಇದು, ಆಯ್ತಾ. ಇದು ಒಂದು ಪುಡಿ ರೆಡಿ ಮಾಡ್ತೀನಿ ಫಸ್ಟ್. ಎಲ್ಲಾರು ಏಲಕ್ಕಿ ಪುಡಿ ಹಾಕ್ಬಿಡ್ತಾರೆ. ಇದಕ್ಕೆ ನಾನೊಂದು ಪುಡಿ ರೆಡಿ ಮಾಡ್ಕೊತೀನಿ ತಿರುಪತಿ ಲಡ್ಡು ಮಾಡ್ಬೇಕಾರೆ. ಆಮೇಲೆ ಎಂದಿನಂತೆ ಒಂದು ಅರ್ಧ ಕೆಜಿ ಕಡಲೆ ಹಿಟ್ಟು, ಒಂದು 600 ಗ್ರಾಮ್ ಸಕ್ಕರೆ, ಸಮ ಪ್ರಮಾಣ, ಒಂಚೂರು ಸಕ್ಕರೆ ಜಾಸ್ತಿ ಇರಬೇಕು, ಒಂಚೂರು ಅರಿಶಿನ ಕಲರಿ, ಗೋಡಂಬಿ, ದ್ರಾಕ್ಷಿ, ಚೂರು ಬಾದಾಮಿ ಕಟಿಂಗ್. ಇನ್ನು ಏನಾರು ಹಾಕೋಬಹುದು, ಖರ್ಜೂರ ಹಾಕೋಬಹುದು, ಪಿಸ್ತಾ ಹಾಕೋಬಹುದು, ಆಮೇಲೆ ಏನೇನು ಬರುತ್ತೆ ಕಲ್ಲಂಗಡಿ ಬೀಜ ಏನ್ ಬೇಕಾದ್ರೆ ಹಾಕೋಬಹುದು, ಡೈಮಂಡ್ ಸಾಲ್ಟ್ ಹಾಕೋಬಹುದು, ಡೈಮಂಡ್ ಸಕ್ಕರೆ ಬರುತ್ತಲ್ಲ ಅದು ಎಲ್ಲ ಹಾಕೋಬಹುದು. ಇಲ್ಲಿ ಇಷ್ಟು ಬೇಸಿಕ್ ಅಲ್ಲಿ ಹಾಕಿ ಮಾಡೋ ಅಂತದ್ದು. ಮಾಮೂಲಿ ಎಂದಿನಂತೆ ಕೃಷ್ಣ ತುಪ್ಪ, ಹಸುವಿನ ತುಪ್ಪ ಬಳಸಿ ಮಾಡೋ ಅಂಥದ್ದು. ತುಪ್ಪದಲ್ಲೇ ಲಾಡು ಕರಿಯೋದ್ರಿಂದ ಹಿಡಿದು ಮಾಡುವ. ಈ ಅಳತೆಗೆ ಎಷ್ಟು ತುಪ್ಪ ಬೇಕು ಸರ್? ಈ ಅಳತೆಗೆ 1 ಲೀಟರ್ ಬೇಕು, 1.5 ಇಂದ 2 ಲೀಟರ್ ಬೇಕು. ಮನೇಲಿಲ್ಲ ಅಂದ್ರೆ ಸ್ವಲ್ಪ ಎಣ್ಣೆನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವಂತೂ 2 ಲೀಟರ್ ಹಾಕೊಳ್ತೀವ, ತುಪ್ಪದಲ್ಲೇ ಮಾಡೋಣ. ಆಯ್ತು. ಫಸ್ಟು ಒಲೆ ಹಚ್ಬೋಣ. ಸರ್ ನಮ್ಮೊಟ್ಟಿಗೆ ಎಂದಿನಂತೆ ನಾಗೇಶ್ ಕುಮಾರ್. ನಮಸ್ಕಾರ. ನೀವಿಲ್ಲದೆ ನಾವಿಲ್ಲ ಸರ್. ಮೊದಲನೇದಾಗಿ ಏನು ಬಿತ್ತು? ಒಂದು ಉಂಡೆ ಜಾಕಾಯಿ, 1 ಉಂಡೆ ಜಾಕಾಯಿ. ಏಲಕ್ಕಿ ಎಷ್ಟು ಗ್ರಾಮ್ ಸರ್ ಅದು? 1.5 ಚಮಚ. 1.5 ಚಮಚ ಏಲಕ್ಕಿ.
ಹಾಗೆ ಒಂದು 8ರಿಂದ 10 ಲವಂಗ, ಲವಂಗ 8ರಿಂದ 10, ಕಮ್ಮಿ ಪ್ರಮಾಣಕ್ಕೆ ಒಂದು 3-4 ಜಾಪತ್ರೆ, 3-4 ಈ ಥರ ಜಾಪತ್ರೆ. ಲೈಟ್ ಪ್ರಮಾಣಕ್ಕಾದ್ರೂ ಹುರ್ಕೋಬೇಕು. ಖಂಡಿತವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮ್ಗೆ, ಈ ತರ ಯಾರು ಒಂದು ಮಸಾಲೆ ಮಾಡಿಲ್ಲ. ಹೌದು ಹಾ ಹೌದು. ಇಲ್ಲ ಅದು ಲಡ್ಡುಗೆ. ಹ್ಮ್. ಅದು ಒಂದು ಪ್ರಶ್ನೆ, ಈ ಥರ ಇರ್ಬೋದು ಲಡ್ಡು ಪ್ರಿಪರೇಷನ್ ಅಂತ ನೀವೇನು ಇಮ್ಯಾಜಿನ್ ಮಾಡ್ಕೊಂಡ್ರಾ ಅಥವಾ? ಸರ್ ಇಲ್ಲ, ಯಾಕೆ ನಾವು ತಿರುಪತಿಲಿ ಸಾಮಾನ್ಯ ನವರಾತ್ರಿಲಿ ಹೋಗ್ತಾ ಇದ್ವು, ಅಲ್ಲಿ ತರಕಾರಿ ಹೆಚ್ಚು ಬಡಿಸೋರು ಎಲ್ಲ ನಮ್ಮ ಮಠಗಳಲ್ಲಿ ನಿಂತಿದ್ವಲ್ಲ, ಅಲ್ಲಿ ಮಠದಕ್ಕೆ ಲಾಡು ಹೊಡಿಯೋಕೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಸ್ನೇಹಿತರುಗಳೆಲ್ಲ. ಇದೆಲ್ಲ ಬಳಸ್ತಾರೆ, ಏಲಕ್ಕಿ ಜಾಕಾಯಿ ಅದೆಲ್ಲ ಅಂತ. ನಾನು ಸ್ವಲ್ಪ ಏನೋ ಚೂರು ಯುನೀಕ್ ಆಗಿರ್ಲಿ ಅಂತ ನಮ್ಮ ಸ್ಟೈಲಲ್ಲಿ, ಯಾಕಂದ್ರೆ ಭಗವಂತನ ಟಚ್ ಮಾಡೋಕ್ಕಾಗಲ್ಲ, ಚೂರು ತಿರುಪತಿ ಲಡ್ಡು ಮಾಡಿದ್ರೆ ಪರವಾಗಿಲ್ಲ ಕಣ್ರಿ ಮಾಡ್ಕೊಟ್ರು ಅನ್ನೋ ತರಕ ಅದಕ್ಕೊಂದು ನನ್ನ ಸ್ಟೈಲಲ್ಲಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಗೆ ಆ ಲೆವೆಲ್ಗೆ ಬರಲಿ ಅಂತ, ಆ ಒಂದು ರುಚಿ ಇರಲಿ. ನೋಡೋಣ ಸರ್, ಎಷ್ಟೊತ್ತು ಸರಿ ಇದೇ ಥರ ಮಾಡಬೇಕು? ಹೌದು, ಚೂರು ಬ್ರೌನ್ ಆಗಲಿ. ಆಗಲಿ ಸರ್, ಆಯ್ತಾ ಸರ್? ಆಫ್ ಮಾಡ. ಹಾಂ ಆಗಿದೆ. ಸ್ವಲ್ಪ ಇದು ಸ್ವಲ್ಪ ಆರಬೇಕು. ಆರೋವರೆಗೂ ಕಡಲೆ ಹಿಟ್ಟೆಲ್ಲ ಕಲ್ಸ್ಕೊಳ್ಳೋ ಪ್ರಕ್ರಿಯೆ ಮಾಡ್ಕೊಳ್ಳೋಣ. ಓಕೆ, ಇದು ಆರ್ಲಿ. ಅಷ್ಟರಲ್ಲಿ ಕಡಲೆ ಹಿಟ್ಟು ಕಲ್ಸ್ಕೊಳ್ಳೋದು ಹೇಗೆ ಎಲ್ಲ ಹೇಳ್ಕೊಡ್ತೀನಿ ಚೂರು. ಓಕೆ. ಕಡಲೆ ಹಿಟ್ಟು, ಒಂದು ಬೌಲ್ ಕಡಲೆ ಹಿಟ್ಟು. ಓಕೆ. ಸ್ವಲ್ಪ ಒಂದರೆ ಹಿಟ್ಟು ಇಟ್ಕೊಂಡಿದ್ದೀವಿ. 500 ಗ್ರಾಮ್ ಸಾಕು. 500 ಗ್ರಾಮ್ ಸಾಕು. ಸಾಕು. ಒಂದು ಚಿಟಿಕೆ ಅರಿಶಿನ. ಹಿಂಗೆ ಕಲ್ಸ್ಕೊಳ್ಳೋ ಜೊತೆ ಫಸ್ಟ್ ಚೆನ್ನಾಗಿ ಕೈ ತೊಳ್ಕೊಂಡು, ನಾಗೇಶ್ವರ್ ಕೈ ತೊಳೆದಿದ್ದಾರಪ್ಪ ಆಮೇಲೆ ಕೈ ತೊಳ್ಕೊಂಡ್ರು, ನಂತರ ಕಲಿಸ್ತಾ ಇದ್ದಾರೆ. ಈಗ ಯಾವ ಪ್ರಮಾಣದಾಗ ಕಲ್ಸೋದು? ಫಸ್ಟು ಕಮ್ಮಿ ನೀರು ಹಾಕೋಬೇಕು, ಗಂಟು ಹೋಗ್ಬೇಕು, ಗಂಟು ಇಲ್ದಿರಂಗೆ ಕಲ್ಸ್ಕೋಬೇಕು. ಓಕೆ, ಆ ಹದ ತೋರಿಸ್ಬಿಡ್ತಾರೆ ಇವಾಗ. ನೋಡಿ, ಈ ಹದ ಬಂದ್ರೆ ಸಾಕು. ಈ ಹದಕ್ಕೆ ಬರ್ಬೇಕಾ? ಚೆನ್ನಾಗಿ ಕಿವುಚು. ಗಂಟಿರ್ಬಾರ್ದು. ಗಂಟು ಇಲ್ದಿರಂಗೆ ಕಲ್ಸ್ಕೊಳ್ಳಿ. ಬಗ್ಸ್ತಾನೆ ಇರ್ತೀವಿ ಇಬ್ರು ಬಗ್ಸ್ತಾನೆ ಇರೋದೆ ತುಪ್ಪನೇ ಇವತ್ತು. ಸರ್ ಒಂಚೂರು ಗೋಡಂಬಿ ಕರ್ಕೊಂಬೋಣ ಇದರಲ್ಲಿ. ಗೋಡಂಬಿ ಎಷ್ಟು ಸರ್ ಅದು? ಆಮೇಲೆ ಒಂದು 25 ಗ್ರಾಮ್. ಎಷ್ಟು ಹಾಕಿದ್ರು ಮಜಾ ಇರುತ್ತೆ. ತಿಮ್ಮಪ್ಪನ ಲಾಡೋಗೆ ಎಷ್ಟೆಲ್ಲ ಹಾಕೋಬೋದು. ಈಗ ದ್ರಾಕ್ಷಿ ಒಂಚೂರು. ದ್ರಾಕ್ಷಿ ಪಟ್ಟಂತ ದ್ರಾಕ್ಷಿ ಹಾಕ್ಬಿಟ್ವಿ. ನೋಡಿ ಈಗ ಯಾವ ಥರ ಇದಾಗಿದೆ. ಈ ಕಡ್ಲೆ ಹಿಟ್ಟು ಬಿಡ್ತಾ ಇದ್ರೆ ತಿರುಪ್ತಿಗೆ ಹೋಗ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಹಂಗೆ ಬರೋಕ್ಕೆ ಶುರು ಆಗುತ್ತೆ ನೋಡಿ ಇವಾಗ. ನೆಕ್ಸ್ಟ್ ಹೌದಾ? ನೋಡಿ ಕಡ್ಲೆ ಹಿಟ್ಟು ಬಿಡ್ತೀನಿ, ಸ್ಮೆಲ್ ಹಂಗೆ ಬರುತ್ತೆ. ತುಪ್ಪ ಒಳ್ಳೆ ಕಾದ್ಬಿಟ್ಟಿದೆ. ನೋಡಿ ಇವಾಗ ಮೇಲೆ ನೋಡಿ ಹೆಂಗ್ ಮಣಿ ಹೆಂಗ್ ಬೀಳ್ತಾರೆ. ತಿರುತಿಯ ಘಮ ಬರ್ತಾ ಇದೆ ನೋಡಿ. ನೋಡಿ ಲಾಡು ನಾವು ಇಷ್ಟು ದೂರ ನಿಂತ್ಕೊಂಡ್ರು ಬರ್ತಾ ಇದಲ್ಲ ಅದು. ನೋಡಿ ಅದ್ಭುತ ಪರಿಮಳ. ದೇವಸ್ಥಾನದ ಪಾಕಶಾಲೆಯಲ್ಲಿ ಬರೋ ಪರಿಮಳ ಇಲ್ಲಿ ಬರ್ತಾ ಇದೆ. ದೇವಸ್ಥಾನದಲ್ಲಿ ಹೋಗಿದ ತಕ್ಷಣ ಒಂದು ಬರ್ತದೆ ಆ ಪಾಕಶಾಲೆಯಲ್ಲಿ. ನೋಡಿ ಬರ್ತಾ ಇದೆ. ನೋಡಿ ಅದೇ ಇಲ್ಲಿ ಬರ್ತಾ ಇರೋದು ಇವಾಗ ವೀಕ್ಷಕರೇ. ತೆಗೆದ್ಬಿಡೋದಾ ಈ ಹಂತಕ್ಕೆ? ಒಳ್ಳೆ ಕಾಳು ನೋಡಿ ಸರ್. ಆಗಲೇ ಎಷ್ಟು ತುಪ್ಪ ಡೌನ್ ಆಯ್ತು ಅಲ್ಲ? ತುಪ್ಪ ಎಲ್ಲ ಹೀರ್ಕೊಂಡು ತುಪ್ಪ ಕ್ವಾಂಟಿಟಿ ನೋಡಿ ಡೌನ್ ಆಗಿದೆ. ಫ್ಲೇವರ್ ಉಳ್ಕೊಳತ್ತಲ್ಲ. ಹೌದು, ತುಪ್ಪದಲ್ಲೇ ಕರೆದಿರೋ ಬೂಂದಿ ಇದು. ಮತ್ತೆ ಎರಡನೇ ಬ್ಯಾಚ್. ತಿಮ್ಮಪ್ಪನ ಥರ ಇಷ್ಟಪ್ಪನೇ ಕಟ್ಟಣವಾ ಮೀಡಿಯಮ್ಮ ಕಟ್ಟಣವಾ? ಮೀಡಿಯಮ್ ಕಟ್ಟಿದ್ರೆ ಸುಮಾರು ಜನ ಟೇಸ್ಟ್ ಮಾಡ್ಕೋಬೋದು. ಅದಕ್ಕೆ ಆಯ್ತು. ಸೂಪರ್. ಹೊರಗಡೆಯಿಂದ ಬರೋರು ಹೊರಗಡೆಯಿಂದ ಬಂದ್ರೆ ದೇವಸ್ಥಾನದಲ್ಲಿ ಹೋದಂಗೆ ಆಗ್ತದೆ ಪಾಕಶಾಲೆಗೆ. ಆ ಥರ ಘಮ ಇದೆ ಈಗ. ಈ ಬೂಂದಿಯಲ್ಲೇ ರುಚಿಯ ನಾಂದಿ.
ಹಾಂ ಕಾಳು ರೆಡಿ ಆಯಿತು. ಒಂದನಿ ತುಪ್ಪನೂ ಇಲ್ಲ ಕೆಳಗಡೆ, ಅದ್ಭುತವಾಗಿದೆ ನೋಡಿ. ಈಗ ಪಾಕ ಪಾಕ ಮಾಡ್ಕೊಂಬಿಡೋದು ಈಗ. ಎಸ್ ಸರ್. ಒಂಚೂರು ಹಾಂ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ. ಹಾಂ ನೋಡಿ ಸರ್, ಹಾಂ ಏನು ಘಮ ಹೊಡಿತದೆ ನೋಡಿ. ನೋಡಿ ಸರ್ ನಾವು ಇನ್ನೂ 99.9 ಹ್ಞೂ ಕಲಿಯೋದಿದೆ. 0.5 ಮಾತ್ರ ನಾನು ಕಲ್ತಿರೋದು ಇನ್ನೂ ಅಷ್ಟೊಂದಿದೆ ಕಲಿಯೋದು. ಸರ್ ನೋಡಿ ನೂಲಂತ ಬೀಳ್ಬೇಕಲ್ಲ. ಹಾಂ 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 ತುಂಬ ಓವರ್ ಪಾಕನೂ ಇಲ್ಲ, ಅಂಟು ಪಾಕ, ಲೈಟ್ ಅಂಟು ಪಾಕ. ಅಂಟು ಪಾಕ ಬಂತು. ಸರ್ ಸಾಕ ಒಲೆ ಅಪ್ ಮಾಡಿ ಹ್ಞೂ ಪಚ್ಕರ್ಪುರ ಪಚ್ಚಕರ್ಪೂರ. ಹಾಂ ಇಷ್ಟ ಕಣ, ಇಷ್ಟೇ ಒಂದು ಸಿಟ್ಟಿಗೆ. ಓಕೆ ನೋಡಿ ಆ ಘಮ ಹೆಂಗೆ ಬರುತ್ತೆ. ಹಾಂ ಬಂತು ಅವಾಗ ಅದ್ರ ಜೊತೆಗೆ ಇದೇ ಮೇನ್. ಎಸ್, ಏನೇ ಇರ್ಬೇಕಂದ್ರೆ ಫ್ಲೇವರು. ಹಾಂ ಸರ್, ಎಷ್ಟು ಹಾಕೊಳ್ತೀವಿ ಇದನ್ನು? 1.5 ಸ್ಪೂನ್. 1.5 ಸ್ಪೂನ್. ಓಕೆ, ಜಾಸ್ತಿ ಹಾಕೋ ಟೈಪ್ ಬಿಡುತ್ತೆ. ಈಗ ನನ್ನ ಹಾಕೊಡೋದು. ಹಾಂ 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 ಮಿಕ್ಸ್ ಮಾಡಿಪ್ಪ ಚೆನ್ನಾಗಿ. ಮಿಕ್ಸಿಂಗೇ ಮೇನಾ? ಅದು ಪಾಕ ಕುಡಿಸ್ಬೇಕು. ತಿರುಪತಿ ಲಡ್ಡು ಪ್ರಸಾದ ಅಲ್ಲೊಂದು ಏಲಕ್ಕಿ ಸಿಪ್ಪೆ ಸಿಗುತ್ತೆ. ಹಾಂ ಅದಂಗೆ ಏನು ಹಿಂಗೆ ಬಿಡಿಸಿ ಹಿಂಗೆ ಹಾಕಿದ್ರೆ ಆಯ್ತು ಅಷ್ಟೇ. ಯಾಕಂದ್ರೆ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಹೌದು. ಹಂಗೆ ಸಿಗ್ಲಿ ಅಂತ ಒಂದೊಂದು ಹಿಂಗೆ ಹಾಂ ಬಿಡಿಸಿ ಸಿಪ್ಪೆ ಸಮೇತ ಹಾಕಿ. ಡನ್ ಡನ್ ಡನ್. ಅಲ್ಲೂ ಲಾಟ್ ಅಲ್ವ ಸರ್, ಹೌದು ಹಿಂಗೆ ಹಾಕ್ಬಿಡ್ತಾರೆ. ಹಾಕ್ಬಿಡ್ತಾರೆ. ನಾವು ಎಷ್ಟು ಕಷ್ಟ ಹಾಕೊಳ್ಳೋದು. ಪೌಡ್ರ್ ರೆಡಿ ಮಾಡಿಟ್ಕೊಂಡಿರೋದ್ರಿಂದ ಅದು ಯಾವ್ದಕ್ಕೆ ಬೇಕಾದ್ರೆ ಬಳಸ್ಬೋದು. ಫುಲ್ಲು ಇಲ್ಲಿ ನಿಂತಿರೋ ಎಲ್ಲ ಟೀಮ್ಗಳು ಎಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಒಂಚೂರು ಗಟ್ಟಿಯಾದಂಗೆ ಆಯಿತು. ಹಾಂ ಸರ್. ಒಂಚೂರು ನೀರು ಹಾಕ್ಕೊಂಡು ಹಾಂ ಲೈಟಾಗಿ ಹಾಂ ಮಿಕ್ಸ್ ಮಾಡಿಬಿಟ್ಟು ತಿರ್ಗಿ ಒಂಚೂರು ಬಿಚ್ಚು ಮಾಡಿದಾಗ ತಿರ್ಗಾ ನೀರು ಬಿಟ್ಕೊಳ್ಳುತ್ತೆ. ಆವಾಗ ದಮ್ಮು ಕರೆಕ್ಟಾಗಿ ಆಗುತ್ತೆ. ನೀವು ಮುಚ್ಚಿಟ್ಕೊಳ್ಳೋಣ ಒಂದು 1/4 ಗಂಟೆ. ಈ ಹದಕ್ಕೆ ಬರ್ಬೇಕು ಸರ್. ಅಷ್ಟು ಬರೋವರೆಗೆ ಸ್ವಲ್ಪ ನೀರು ಹಾಕೋಬೋದಲ್ಲ? ಒಂಚೂರು ಹಾಂ ಬಿಸಿನೀರು, ಕುದಿಯೋ ನೀರು ಒಂಚೂರು ಹಾಕಿದ್ರೆ ನೋಡಿ. ಈಗ ಆಗ್ತಾ ಬಂತು. ಸರಿ ಈಗ ಸರಿ ಸರ್. ಈಗ ಚೂರು ಪಾಕಾಲ ಎಳ್ಕೊಳ್ಳೋ ಅಷ್ಟೊತ್ತು ಮುಚ್ಚಿಟ್ಕೊಳ್ಳೋಣ. 10 ನಿಮಿಷ ಆಯ್ತಲ್ಲ ಸರ್? ಹಾಂ ಹಾಂ ಸರ್. ಹೇಳಪ್ಪ, ಹೇಳ್ಕೊಡಿ. ಹಾಂ ಮಿಕ್ಸ್ ಮಾಡಪ್ಪ. ಮಿಕ್ಸಿಂಗ್ ನೋಡಿ, ಸಣ್ಣ ಪ್ರಮಾಣದ ನಾವು ಮಾಡ್ತಾ ಇದೀವಿ ಸರ್. ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಇದೆ ಮಾಡ್ಬೇಕಂದ್ರೆ ದಿನಕ್ಕೆ 3.5-4 ಲಕ್ಷ ಮಾಡ್ತಾರೆ ಅಲ್ವಾ? ಸ್ವಲ್ಪ ಹಾರಾಕಿ ಸ್ವಲ್ಪ ಕ್ಯೂಚ್ಬೇಕಿದೆ. ಯಾಕಂದ್ರೆ ಕಾಳೆಲ್ಲ ನಾವು ಕಾಣಬಾರ್ದು, ಸ್ವಲ್ಪ ಕಾಳು ಕಮ್ಮಿ ಆಗ್ಬೇಕಲ್ಲ ಆ ಉದ್ದೇಶಕ್ಕೋಸ್ಕರ. ಚಂದಾಗಿ ಹಿಂಗೆ ಕ್ಯೂಚ್ ಉಚ್ತಾರೆ ನೋಡಿ. ಹಾಂ ಮಾಡ್ಕೋಬೇಕು. ಹಿಂಗೆ ಮಾಡ್ಕೋಬೇಕಾ? ಮಾಡ್ಕೊ ನೋಡಿ. ಮೀಡಿಯಮ್ ಆಯ್ತು. ಅದ್ರ ಮೇಲೆ ನಾವು ಇದು ಮಾಡಿರೋಂಥ ತುಪ್ಪ ಈಗ ಹಾಕಿ. ಆಹಾ, ಹಾಂ ತುಪ್ಪ ಹಾಂ ನೋಡಿ. ಮಿಕ್ಸ್ ಮಾಡಪ್ಪ. ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಕಟಿಂಗ್, ಉಂಡುಂಡೆ ಬದ್ದದ್ದು ಇದನ್ನೇ ಹಾಕ್ಬೋದು. ಹಂಗೆ ಬಂತು ನೋಡಿ. ಆ ತಿಕ್ಕದು, ಆ ತಿಕ್ಕಿದ ಮೇಲೆ ಕರೆಕ್ಟಾಗಿ ಬಂದ್ಬಿಡ್ತದೆ ಅದೇ ಥರ ಲಡ್ಡು. ಹಾಂ ನೋಡಿ, ನೋಡಿದ್ರಾ? ವಾ ಸರ್. ಹಾಂ ತಿರುಪತಿ ತಿಮ್ಮಪ್ಪ ಖುಷಿ ನಮಗೆ. ಆ ಒಂದು ಲಡ್ಡು ಅದೇ ಥರದ್ದು. ಫಸ್ಟ್ ಒಂದು ತಿರುಪತಿ ತಿಮ್ಮಪ್ಪಂದು ಒಂದು ಕಟ್ಬೋಣಲ್ವಾ? ಹಾಂ ಹಾಂ ನೈವೇದ್ಯಕ್ಕೆ. ದೇವ್ರಿಗೆ ತೋರಿಸ್ಬಿಡೋಣ. ಸರ್ ಪ್ರಯತ್ನ ಸಫಲ. ಈಗ ಮಾನವರಿಗೆ ನಮ್ಮ ಸೈಡಿಗೆ ನೋಡಿ, ಅದ್ಭುತ ಲಡ್ಡು ಎಲ್ರಿಗೂ ಸಿಗ್ಲಿ. ವಾವ್, ಒಂದೊಂದು ಹಂಗೆ ಬರ್ತಾ ಇದೆ. ಆ ಒಂದು ಬಣ್ಣ ಆ ದೇವರ ಕೃಪೆಯಿಂದ, ವೆಂಕಟೇಶ್ವರ ಸ್ವಾಮಿ ಕೃಪೆಯಿಂದ. ನಮ್ಮ ಮನೆದೇವರು ತಿಮ್ಮಪ್ಪನೇ ಆದ್ರಿಂದ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂತಾರೆ. ಹೌದು. ಪ್ರತಿ ದಿವಸ ನಾವು ಮನದಲ್ಲಿ ಹಗಲಾಗೋದು ಗೊತ್ತಾಗಲ್ಲ, ರಾತ್ರಿ ಆಗೋದು ಗೊತ್ತಾಗ ತಿರುಪತಿಲಿ. ಹೌದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಹೇಳ್ತಾ ಇರ್ತಾರೆ. ಅದನ್ನ ಕೇಳ್ತಾ ಕೇಳ್ತಾ ಆಲಾಸ್ತಾ ಮೆಟ್ಲ ಮೇಲೆ ಕೂತ್ಕೊಂಡು ಅಲ್ಲೇ ಮಲಗಿ ಬಿಡ್ತಿದ್ದೆ ನಾನು. ಹೌದಾ?
ನೋಡಿ ಮಾಡಿದ್ದು ಈ 300 ಗ್ರಾಮು ಎಷ್ಟು ಲಾಡು ಆಗ್ತಿದೆ ನಿಮ್ ಕೈ, ಅದಕ್ಕೆ ಹೇಳೋದು ಭಗವಂತನ ಮಾಡಿದ್ರೆ ಅಕ್ಷಯ ಜಾಸ್ತಿ ಅಂತ. ಹೌದು ನೋಡಿ ಎಷ್ಟು ಆಗ್ತಾ ಇದೆ ನೋಡಿ. ಇಲ್ಲಿ ಇಷ್ಟು ಲಾಡು ಮಾಡಿದ್ವಿ, ಇನ್ನೂ ಇದೆ ಇಷ್ಟು. ಬಾ ಅದೇ ಬಣ್ಣ ಬಂತು, ಅದೇ ರೀತಿ ಇದೆ. ಆಮೇಲೆ ಗಾರ್ನಿಶ್ ಏನು ಮಾಡಿಲ್ಲ ನೋಡಿ, ಅಷ್ಟು ಪರ್ಫೆಕ್ಟ್ ಬರುತ್ತೆ. ಈಗ ಅದು ಒಂದು ಪರ್ಟಿಕ್ಯುಲರ್ ಬ್ರೌನಿಶ್ ಇದೆ ಅಲ್ಲ, ಅದು ಬೇರೆ ಲಡ್ಡುಗಳು ಸಿಗಲ್ಲ. ತಿರುಪತಿ ಲಡ್ಡಲ್ಲಂದ್ರೆ ಸಿಗೋದು. ದೀಪಾವಳಿ ದೀಪ ತರ ಕಾಣ್ತಾ ಇದೆ ಸರ್ ಈಗ ಕ್ಯಾಮ್ರಾದಲ್ಲಿ. ಸೂಪರ್. ತಿರುಪತಿ ತಿಮ್ಮಪ್ಪನ ಕೃಪೆ ಇದ್ರೆ ಮಾತ್ರ ನಾವು ಅನ್ಕೊಂಡಿರೋ ಒಂದು ಏನೇ ಕೆಲಸ ಇರ್ಲಿ, ಇವತ್ತು ಅದೇ ಕೃಪೆಯಿಂದ ಆಗಿರೋದು ನೋಡಿ. ಹಂಗೆ ಧೈರ್ಯವಾಗಿ ಮಾಡಿಬಿಟ್ರಿ ನೀವು. ಎಷ್ಟು ಚೆನ್ನಾಗಿದೆ ಸರ್ ಇದು. ಸರ್ ಇವಾಗ ನಿಮ್ಮ ಮನೆ ದೇವ್ರಂದ್ರಿ, ಫಸ್ಟ್ ಅವ್ರಿಗೆ ತೋರಿಸ್ಬಿಡೋಣ. ಖಂಡಿತ ಸರ್. ನೋಡಿ ಪ್ರಸಾದನ ಅರ್ಪಣೆ ಮಾಡಿ ಎಷ್ಟು ಭವ್ಯವಾಗಿ ಕಾಣ್ತಾ ಇದೆ ಅಂದ್ರೆ ಆ ದೇವರೇ ಹಂಗೆ. ಖಂಡಿತ ನೀವು ಮಾಡಿರೋ ಲಡ್ಡು ಕೂಡ ಭವ್ಯನೇ ಈಗ. ಎಲ್ಲ ಭಗವಂತನ ಆಶೀರ್ವಾದ. ಸರ್ ನಾನು ಕನಸು ಮನಸ್ತಾಗ ಅನ್ಕೊಂಡಿದ್ದಿಲ್ಲ, ಇವತ್ತು ನಾನು ಇಲ್ಲಿ ಬರ್ತೀನಿ, ಅಲ್ಲಿ ಫಸ್ಟು ನನಗೆ ತಿರುಪತಿ ಲಡ್ಡು ಸಿಗುತ್ತೆ, ತಿರುಪತಿದು ಪ್ರಸಾದ ಸ್ಫೂರ್ತಿ ಮಾಡಿದ್ರೆ ಆ ಭಗವಂತ ಕೃಪೆ ಮಾಡೇ ಮಾಡ್ತಾರೆ. ಖಂಡಿತ ಸರ್. ನಿಮ್ಮೆಲ್ಲ ಅನ್ನಪೂರ್ಣೇಶ್ವರಿ ಪ್ರತಿ ದೇವತೆಯ ದೇವರ ಅನುಗ್ರಹ ಇದೆ. ಹೌದು ಸರ್, ಯಾಕಂತ ಅವರಿಂದನೇ ನಾವು ಉಳ್ಕೊಂಡಿರೋದು. ನಮ್ಮ ತಂದೆ ತಾಯಿ ಮೂಲ ನಾವು ಏನು ಅನ್ನೋದನ್ನ ಕಲ್ಸ್ಕೊಟ್ಟಿದ್ದೆ ಅವರು. ಫಸ್ಟು ನಾವು ತಿಳಿಸ್ಬೇಕು ಎಲ್ಲನೂ. ನಮ್ಮ ಪೀಳಿಗೆಗೆ, ಯುವ ಪೀಳಿಗೆಗೆ ನಾವು ತಿಳಿಸಿದ್ರೆ ಅದು ಉಳ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಂತಹ ಮೋಸ ಕಳಗಳು ಅದ್ ಮಿಕ್ಸ್ ಮಾಡಿದ್ರು ಇದು ಮಿಕ್ಸ್ ಮಾಡಿದ್ರು ಅನ್ನೋದು ನಡೀತಾನೆ ಬರುತ್ತೆ. ಜನ ಈಗ ಕೈ ಮುಗಿತಾನೆ ಇಲ್ಲ ಭಗವಂತನಿಗೆ. ಒಂದು ನಿಮ್ದಾಗ ಒಂದು ಡ್ರೆಸ್ ಹಾಕೊಂಡು ಹೋಗಲ್ಲ ಸರಿಯಾಗಿ, ಚಡ್ಡಿ ಮಡಿ ಹಾಕೊಂಡು ಹೋಗೋ ಕಾಲದಲ್ಲಿ ನಮ್ಮ ಮನೆ ರಸದೊಡ್ಡದಿಂದ ಏನೋ ಮನಸ್ಸಿಗೆ ಬಂತು, ಆ ಪ್ರಯತ್ನ ದೇವ್ರು ಕೊಟ್ಟ ಮಾಡಿದೀವಿ, ಸಫಲ ಆಗಿದೆ ಅಂತ ಅನ್ಕೊಂಡು ಭಾವಿಸ್ತಾ. ಹೌದು, ನಮ್ಮ ನಿಮ್ಮ ಮತ್ತು ಎಲ್ಲರ ಮನೆ ರಸದೂಟ ಇದು. ಸೊ ಅವರ ಮನೆ ಊಟ ರಸದೂಟ ಆಗ್ಲಿ, ಖಂಡಿತ ಆಗ್ಲಿ. ಅದೊಂದು ಸರ್ ದೇವಸ್ಥಾನ ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ ನೀವು. ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕೂಡ, ಆಡಳಿತ ಸಿಬ್ಬಂದಿ ಕೂಡ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಒಂದು ಓದೋರು ಇರ್ತಾರೆ. ಬಟ್ ಅಂತ ಡ್ರೆಸ್ ಕಳಪೆ ಆಗಿರ್ತದೆ ದೇವಸ್ಥಾನದ ಒಳಗಡೆ. ಅಲ್ಲ ಸರ್, ನಮಗೆ ನಾಚಿಕೆ ಆಗ್ತದೆ ನೋಡೋಕ್ಕೆ. ಸೊ ಅದನ್ನ ದಯವಿಟ್ಟು ನೋಡ್ತಿರೋರು ಶುಭ್ರ ವಸ್ತ್ರಗಳನ್ನ, ಸಮವಸ್ತ್ರಗಳಿರ್ತಾರಲ್ಲ, ಒಳ್ಳೆ ವಸ್ತ್ರ ಬಟ್ಟೆ ಹಾಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಒಂದು ಮೂಲಭೂತವಾಗಿ ಸೌಕರ್ಯವಾಗಿ ಎಲ್ಲ ನಮ್ಮ ದೇಶ ನಮ್ಗೆ ಕೊಟ್ಟಿದೆ ಅಂದಮೇಲೆ ಒಂದು ಮಹಾಭಾರತ ಆಗ್ಲಿ, ಒಂದು ರಾಮಾಯಣ ಆಗ್ಲಿ, ಅದ್ರಲ್ಲಿ ಒಂದು ಪಾತ್ರ ಯಾರಿಗಾರ ಕೇಳಿ. ಹೌದು, ಗೊತ್ತಿಲ್ಲ. ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಬೇಜಾರಾಗುತ್ತೆ ಅವೆಲ್ಲ. ಅದಕ್ಕೋಸ್ಕರ ಏನೋ ಮನ್ಸಿಗೆ ಅನ್ನಿಸ್ತು, ಯಾರೇ ಬೇಜಾರು ಮಾಡುತ್ತೋ ಕ್ಷಮೆ ಇರ್ಲಿ. ಅಲ್ಲ, ನಮ್ಮ ಸಂಸ್ಕೃತಿನ ಉಳಿಸೋಣ, ಅದೇ ತರ ಬೆಳೆಸೋಣ, ಆಮೇಲೆ ನೆನಪಿಸೋಣ ಆಗ್ಲಿ ಸರ್. ನೋಡಿ, ಇದು ಪಾರಂಪರಿಕ ಲಡ್ಡು. ನಾವು ದೇವ್ರ ನೆನೆಸ್ತಾ ಸರ್, ನಿಮ್ಮ ಕೃಪೆಯಿಂದ ನೀವು ತೊಳಿ, ನೀವು ಟೇಸ್ಟ್ ಮಾಡಿ. ಪ್ರಸಾದ ಯಾವತ್ತು ಮುರ್ಕೊಂಡು ನಿಮ್ಗರ್ಧ ನಮ್ಗರ್ಧ. ಡನ್ ಸರ್. ನೋಡಿ, ಅದು ಅದೇ ಥರ 2 ಗೋಡಂಬಿ ಬಂದಾವ ಇಲ್ಲಿ. ಒಂದು ಕಡೆಗೆ ಒಂದು ಗೋಡಂಬಿ, ಇನ್ನೊಂದು ಗೋಡಂಬಿ ತೊಳಿ ಸರ್. ನಾವು ಹರೇ ಶ್ರೀನಿವಾಸ, ಜೈ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು. ಕೊಟ್ಟಿದ್ದಾನೆ ದೇವರು, ಆಶೀರ್ವಾದ ಮಾಡಿದ್ದಾನೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ನಾ ಹೇಳಿದಂಗೆ ಯಾಲಕ್ಕಿ ಸಿಗ್ತದೆ. ಒಂದು ಮಸಾಲೆ ಹಾಕಿದ್ದು, ತುಪ್ಪದ ಘಮ, ಪ್ರತಿಯೊಂದು ಅದ್ಭುತವಾದ ಹಬ್ಬಕ್ಕೂ ಮಾಡ್ಕೋಬೋದು ಅಂತ ಒಂದು ಪ್ರಸಾದ ರೂಪದಲ್ಲಿ ಉಪಯೋಗಿಸುವ ಒಂದು ಲಡ್ಡು ದೋಸೆ ಸರ್. ನಮಸ್ಕಾರ ಸರ್, ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ ವೀಕ್ಷಕರೇ, ಕೃಷ್ಣ ತುಪ್ಪ ಯೂಸ್ ಮಾಡಿ ಅದ್ಭುತವಾಗಿ ನೀವು ಅಡುಗೆಗಳು ತೋರಿಸಿದ್ರಿ. ಹಾಗೆ ಕೃಷ್ಣ ತುಪ್ಪ ಕಡೆಯಿಂದ ಒಂದು ಉಡುಗೊರೆ. ಇದು ಬಂದು ಎಕ್ಸಲೆಂಟ್ ಅಂತ ಒಂದು ಮಸಾಲಾ ಪೌಡರ್ಗಳೆಲ್ಲ ಬಿಟ್ಟಿದ್ದಾರೆ ನೋಡ್ರಿ ಸರ್. ಹೌದಾ? ಎಕ್ಸಲೆಂಟ್ ಅಂತ ಅದ್ರಲ್ಲಿ ಮಸಾಲಾ ಪೌಡರ್ ಶುರು ಮಾಡಿದ್ರು, ಅದ್ರೊಟ್ಟು ತುಪ್ಪನೂ ಇದೆ ಒಳಗೆ. ಆಯ್ತು,
ಮಾಡುವ ಪ್ರಯತ್ನ ಮಾಡುವ. ಓಕೆ ಸರ್. ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಕಡೆಯಿಂದ, ಅವ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ. ಫಸ್ಟ್ ಅವ್ರಿಗೆ ಫಸ್ಟ್ ಅವ್ರಿಗೂ ಒಳ್ಳೆ ಆಶೀರ್ವಾದ ಇದ್ರೆ ನಮ್ಗೆ ಒಳ್ಳೇದು. ನಿಮ್ಮಿಂದ ನಾವು. ಖಂಡಿತ. ನಮಸ್ಕಾರ ಸರ್, ಧನ್ಯವಾದ ಸರ್. ಖಂಡಿತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.